ಇವನು ಯಾಕೆ ಇಲ್ಲಿಗೆ ಬರ್ತಾ ಇದ್ದಾನೆ? ಊರಿಗೆ ಕಾಲಿಕ್ಕಲ್ಲ, ಅವಳ ಜೊತೆ ಸಂಸಾರ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ದವನು ಯಾಕೆ ಇವಾಗ ಇಲ್ಲಿಗೆ ಬರ್ತಾ ಇದ್ದಾನಲ್ಲ ಇಚ್ಚಿರು? ಹಾಂ, ಯಾಕೆ ಬರ್ತಾ ಇರ್ಬೋದು? ಏನಕ್ಕೆ ಬರ್ತಾ ಇದ್ದಾನೋ ಏನೋ. ಮನೇಲಿ ಬೇರೆ ಯಾರು ಇಲ್ಲ, ಅಪ್ಪ ಅಮ್ಮಯ್ಯ ಎಲ್ಗೋ ಹೋಗಿದಾರೆಲ್ಲ. ಮನೆದೇನ ಬಾಗಿಲು ಕಿಟಕಿ ಎಲ್ಲ ಸೆಲೆಕ್ಷನ್ ಮಾಡೋಕೆ ಹೋಗ್ಯವ್ರೆ. ಇವನು ಯಾಕೆ ಈ ಕಡೆನೇ ಬರ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾರು ಇಲ್ವಲ್ಲ ಮನೆಗೆ ಬೇರೆ ಇವಾಗ. ಒಳ್ಳನಲ್ಲ ಇವನು, ಕಾಳು ನನ್ನ ಮಗ. ಅದಕ್ಕೆ ಇವನು ಮಾತಾಡ್ಸೋದೇ ಅಲ್ಲ, ಬಂದ್ರು ನಾನು ಮಾತಾಡ್ಸಲ್ಲ ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತ್ಕೊಂತೀನಿ. ದೀಕ್ಷಾ, ದೀಕ್ಷಾ, ಯಾಕೆ ನಾನು ಬರ್ತಾ ಇರೋದು ನೋಡಿ ಮುಖ ತಿರುಗಿಸ್ಕೊಂಡು ಆ ಕಡೆ ಕೂತ್ಕೊಂಡೆ? ನಿನ್ನೋನಿಷ್ಟ ಮುಖನ ತೋರಿಸ್ಬೇಡ ದರಿದ್ರದವರೇ. ಹೊರಟೋಗು, ನಿನ್ನ ಮುಖ ನೋಡಕ್ಕೆ ನನಗೆ ಅಸಹ್ಯ ಆಗ್ತೈತೆ. ಹೊರಟೋಗು. ದೀಕ್ಷಾ ಪ್ಲೀಸ್ ಕಣೆ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡೋಕೆ ಏನು ಉಳಿದಿಲ್ಲ, ಹೋಗ್ತೀಯಾ ಇಲ್ಲಿಂದ ಸುಮ್ಮನೆ? ನಮ್ಮ ಮನೇಲಿ ಯಾರೂ ಇಲ್ಲ, ಅದು ಬೇರೆನೆ. ಬಂದು ನನಗೆ ಇಲ್ಲಿ ಹಿಂಸೆ ಕೊಡಬೇಡ, ಹೊರಟೋಗು. ನಿನ್ನ ಮುಖ ತೋರಿಸ್ಬೇಡ, ನನಗೆ ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತೈತೆ. ಹೊರಟೋಗು ಪ್ಲೀಸ್ ದೀಕ್ಷಾ, ಹಾಗೆ ಹೇಳ್ಬೇಡ ಕಣೆ ಪ್ಲೀಸ್. ನಾನು ನಿನ್ನ ಹತ್ರ ಚೆನ್ನಾಗಿರೋದಕ್ಕೆ ಬಂದಿದ್ದೀನಿ. ನಾನು ಇನ್ಮೇಲಿಂದ ನಿನ್ನ ಹತ್ರ ಚೆನ್ನಾಗಿರ್ತೀನಿ ಕಣೆ. ಪ್ಲೀಸ್ ಕಣೆ, ನಾನು ನಿನ್ನ ಹತ್ರ ಚೆನ್ನಾಗಿರ್ತೀನಿ. ನೀನು ಚೆನ್ನಾಗಿರೋದು ಬೇಡ, ಏನೂ ಬೇಡ. ರಾತ್ರಿ ಎಲ್ಲ ಹೊಡೆದಿರೋ ಒಂದೊಂದು ಏಟು ನನಗೆ ಎಷ್ಟು ಸುಚ್ಚುತ್ತೈತೆ ಮನಸ್ಸು ಅಂದರೆ ನಿಜವಾಗ್ಲೂ ನನ್ನ ಮನಸ್ಸಿಗೆ ಅಷ್ಟು ಬೇಜಾರಾಗ್ತೈತೆ. ಒಂದೊಂದು ಹೊಡೆದಿರೋ ಏಟು ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗೈತೆ. ಬೇಡ ಬೇಡಪ್ಪ ಬೇಡ ಅಂತ ಹೇಳಿದ್ರು ಎಷ್ಟು ಹೊಡೆದೆ ಅಲ್ಲ. ಅಷ್ಟೊಂದು ಹೊಡೆಸ್ಕೊಂಡ್ರು ನಮ್ಮ ಅಕ್ಕರಿಂದ ಈ ವಿಷಯ ಮುಚ್ಚಿಡಬೇಕು ಅಂತ ಅಂದ್ರೂ ನೀನು ನಮ್ಮ ಅಕ್ಕರು ಬಂದಾಗ ನನ್ನ ವಿಷಯ ಗೊತ್ತಾಗ್ಲೇಳು ಅನ್ನೋ ಥರ ನಡ್ಕೊಂಡೆ. ನಮ್ಮಪ್ಪ ನಮ್ಮಮ್ಮ ಕೇಳೋದಕ್ಕಂತ ಬಂದರೆ ಅವ್ರಿಗೆ ಬೈಕ್ ಬಂದಂಗೆ ಬೈಕ್ ಕಳಿಸಿದ್ಯಾ? ಅಂಥವ್ರು ಇಂಥವ್ರು ನಿನ್ನ ಮಗಳು ಬೇಡವೇ ಬೇಡ, ಆಸ್ತಿ ಎಲ್ಲ ನನ್ನ ಹೆಸರು ಬರೆಯೋದಾದರೆ ನಾನು ಬರ್ತೀನಿ ಅಂತಲ್ಲ, ನಾ ಬರೆಯೋಕ್ಕೂ ತಯಾರಿಲ್ಲ. ಇಲ್ಲಿಗೆ ಯಾಕೆ ಬಂತೆ ನೀನು? ದೀಕ್ಷಾ ಪ್ಲೀಸ್ ಕಣೆ ಪ್ಲೀಸ್. ನನ್ನ ಮಗ ಯಾಕೆ ಇಲ್ಲಿ ಬಂದವನಿ? ಹೊಲ್ಕ ಬರಲ್ಲ ಅಂತ ಹೇಳ್ದಾನು ಅಲ್ಲ, ಹುಡುಗಿನ ಬಂದು ಏನೋ ಮಾತಾಡಿಸ್ತಾ ಇದ್ದಾನೆ. ಮುಟ್ಬೇಡ ನನ್ನ, ಹೊರಟೋಗು. ಯಾಕೆ ಮುಟ್ತಾ ಇದೀಯಾ? ಸುಮ್ಮನೆ ಇಲ್ಲಿಂದ ಹೊರಟೋಗು. ದೀಕ್ಷಾ ಪ್ಲೀಸ್, ನಾನು ನಿನ್ನ ಹತ್ರ ಚೆನ್ನಾಗಿರ್ತೀನಿ. ನನಗೆ ಡೈವರ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ, ನಾನು ಡೈವರ್ಸ್ ಕೊಡೋದಿಲ್ಲ. ನೀನು ಬಂದ ತಕ್ಷಣ ನಾನು ಒಪ್ಕೊಳ್ತೀನಿ ಅಂದ್ಕೊಂಡಿದ್ಯಾ? ನನ್ನ ಜೀವನದಲ್ಲಿ ಯಾರನ್ನೂ ನಂಬೋದು ಇಲ್ಲ, ಇನ್ಮೇಲೆ ನನ್ನ ಜೀವನದಲ್ಲಿ ನಿನಗೆ ಜಾಗನೂ ಇಲ್ಲ, ನಾನು ನಿನ್ನ ಒಪ್ಕೊಳ್ಳೋದು ಇಲ್ಲ. ಇಲ್ಲಿಂದ ಹೊರಟೋಗಿ, ನನಗಿಷ್ಟ ಇಲ್ಲ. ದಯವಿಟ್ಟು ನನ್ನ ಬಲವಂತ ಮಾಡಬೇಡ. ಯಾಕಮ್ಮ ದೀಕ್ಷಾ, ಇವನು ಬಂದವನು ತಿರ್ಗಾ ನೋಡ್ದಣಮ್ಮ, ನೀವು ಹೇಳ್ತಾ ಇದ್ರಿ ಇವ್ನು ಮನೆಯಾಳ ಸರಿ ಇಲ್ಲ ಅಂತ ಹೇಳಿ, ಇವಾಗ ಮತ್ತೆ ಬಂದಿದ್ದಾನೆ. ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿರ್ತೀನಿ ಅಂತ ಹೇಳಿ ಬಂದಿದ್ದಾನೆ ದೊಡ್ಡಮ್ಮ ಇವನು. ಇವನು ನೋಡ್ತಿದ್ರೆ ನನಗೆ ಹಂಗೆ ಹಿಡ್ಕೊಂಡು ಬಾಸ ನಮ್ಮಂಗೆ ಗೊತ್ತಿ. ಈಗ ಬಂದವನಿ, ನನಗೆ ಗೊತ್ತಿತ್ತು ಮನೆಯಾಳದ ಬುದ್ಧಿ ಎಂಥದ್ದು ಅಂತ ಹೇಳಿ. ದೀಕ್ಷಾ ಅವ್ರ ಮಾತೆಲ್ಲ ಯಾರ ಮಾತು ಕೇಳಬೇಡ ನೀನು, ಸುಮ್ಮನೆ ನನ್ನ ಮಾತು ಕೇಳಿಲ್ಲಿ. ನಿನ್ನ ಮಾತು ಕೇಳಬೇಕೇನು? ನಿನ್ನ ಮಾತು ಕೇಳಿ ಆಲೆ ಹೋಗ್ಲಿಲ್ವಿ ಆ ಹುಡುಗಿ ಜೀವನ ಹಾಳು ಮಾಡ್ಕೊಂಡು ಈಗ ಬಂದವನಿ. ಓಹೋ ಇನ್ನು ನನ್ನ ಮಾತು ಕೇಳು ಅಂತ ಹೇಳಿ ನಿನ್ನ ಮಾತು ಕೇಳಿ 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 ಆಲೆ ಶಾಂತಮ್ಮರೆಲ್ಲ ಮೋಸ ಹೋಗಿಲ್ವೇನೋ? ಸುಮ್ಮನೆ ಹೋಗ್ತೀಯ ಇಲ್ವಾ ಸಿಟಿ? ಅಯ್ಯೋ ಹೊಡಿಬೇಡಿ ನನ್ನ, ಹೊಡಿಬೇಡಿ. ಅಯ್ಯೋ ಯಾಕಕ್ಕ ಹಂಗೆ ಹೊಡಿತಾ ಇದೀಯ ಅವ್ನು ಇಟ್ಕೊಂಡು? ನೋಡಿ ಯಾರೂ ಇಲ್ಲ ಮನೆಯಾಗೆ, ಡೈವರ್ಸ್ ಕೊಡ್ತೀನಿ ಅಂತ ಬಗಳ್ದಾನು. ಈಗ ಮಾತಾಡು, ನನ್ನ ಜೊತೆ ಸೆನಕ್ಕಿರು ಅಂತ ಹೇಳಿ ಬಂದಿದ್ದಾನೆ. ನೋಡಿ ಮೋಸ ಮಾಡಿರೋದು ಸಾಲದೇನೆ ಭಾಗ್ಯಮ್ಮ. ನೋಡಿ ಎಷ್ಟೆಲ್ಲ ಮೋಸ ಮಾಡಿ ತಿರ್ಗಾ ಬಂದಿರೋದ. ನೀನಂತ ಸೆನಕ್ಕಿರು ಅಂತ ಹೇಳಿ. ಅಯ್ಯೋ ನಾನು ಅವಳಿಗೆ ಡೈವರ್ಸ್ ಕೊಡಲ್ಲ ಇನ್ಮೇಲಿಂದ. ನಾನು ಚೆನ್ನಾಗಿರ್ತೀನಿ ಅತ್ತೆ, ಸುಮ್ಮನಿರ್ರಿ. ಅವಳು ಹೇಳ್ದಂಗೆ ಕೇಳ್ಕೊಂಡು ಅವಳು ಎಲ್ಲಿರೋಣ ಅಂತಾಳ ಅಲ್ಲೇ ಇರ್ತೀನಿ. ನಮ್ಮೂರಾಗಿರ್ಬೇಕಾ ಅಲ್ಲೇ ಇರ್ತೀನಿ. ಅಲ್ಲ ನಾವು ಏನೋ ಒಳ್ಳೆ ಹುಡುಗ ಅನ್ಕೊಂಡಿದ್ವಪ್ಪ, ನೀನು ಇಂತಾನು ಅಂತ ನಮಗೆ ಇವಾಗಲೇ ಗೊತ್ತಾಗಿದ್ದು. ಅಯ್ಯ ದೇವ್ರಿ, ನಾವು ಒಳ್ಳೆ ಹುಡುಗ, ಶಾಂತಮ್ಮರ ಮನೆಯ ಗಂಡು ಮಕ್ಕಳಿಲ್ಲ ಅಂದ್ರೂ ಹೆಂಗ ಒಳ್ಳೆ ಹಳಿ ಸಿಕ್ಕವನಿ ಅಂತ ಹೇಳಿ ನಾವು ಮಾತಾಡ್ತಿದ್ವಿ. ಆದರೆ ನಿಂತಾಗಿಂತ ಬುದ್ಧಿ ಐತೆ ಎಂಬುದು ನಮ್ಗೆ ಇವಾಗಲೇ ಗೊತ್ತಾಗಿದ್ದು. ಅಯ್ಯ ದೇವ್ರಿ, ನೀನು ಇಂಥ ಹುಡುಗಾನಿ ಕಣಿ ಭಾಗ್ಯಮ್ಮ. ಇವ್ನು ಸುಮಾರು ಅದಾನಲ್ಲ, ಇವ್ನು ನೋಡ್ಬಿಟ್ರೆ ನನಗೆ ಆವಾಗಲೇ ಗೊತ್ತಾಗಿತ್ತು. ಇವ್ರು ಕೇಳಲಿಲ್ಲ, ನಾನು ಯೋಟು ಹೇಳ್ದೆ, ಹೇಳ್ಬಾರ್ದಂಗೆ ಹೇಳ್ದೆ. ಹಂಗೇನಿ ಬೇಡ ಕಣಮ್ಮ ಇವನು ಒಳ್ಳೆನಲ್ಲ ಕಣ್ರಿ ಅಂತ ಹೇಳಿ ಈಗ ಬಂದಿದೀಯ? ಆ ಹುಡುಗಿ ಸುಮ್ಮನೆ ಹೋಗ ಅಂದರೆ ಬಾ ಹೋಗೋಣ ಅಂತ ಹೇಳಿ ಹಿಂಸ್ತಿ ಕೊಡ್ತೀಯ. ಸುಮ್ಮನೆ ಹೋಗ್ಬೇಕು ಆಸೆಗೆ. ಬರಲ್ಲ ಕೊಳಿಸಲ್ಲ, ಸುಮ್ಮನೆ ಹೋಗ್ಬೇಕು. ನೀನು ರಾತ್ರೆಲ್ಲ ಇಟ್ಕೊಂಡು ಹೋಯ್ತಾ ಇದೀಯಾ? ಏನು ಗತಿ ಆಗಬೇಡ ಹುಡುಗಿ. ಅಯ್ಯೋ ಗೊತ್ತಾಗ್ದಲೇ ಏನೋ ತಪ್ಪು ಮಾಡಿದೆ. ಇವಾಗ ನನ್ನ ಇವರಜ್ಜಿ ಸುಮ್ಮನೆ ಬಿಡ್ತಾ ಇಲ್ಲ, ದೆವ್ವಾಗಿ ನನ್ನ ಕಾಡ್ತಾ ಐತೆ ತಿಮ್ಮಜ್ಜಿ. ಅದಕ್ಕೆ ನನಗೆ ಇವಾಗ ಏನು ಮಾಡಬೇಕಂತ ಗೊತ್ತಿಲ್ಲ. ನನ್ನ ಮೊಮ್ಮಗಳಿಗೆ ಮೋಸ ಮಾಡಿದ್ಯಾ ಅಂತ ಹೇಳಿ ತಿಮ್ಮಜ್ಜಿ ಬಂದು ನನ್ನ ಕಾಡ್ತಾ ಐತೆ. ಅದಕ್ಕೇ ನಾನು ದೀಕ್ಷನ್ ಜೊತೆ ಚೆನ್ನಾಗಿರೋಣ ಅಂತ ಹೇಳಿ ಬಂದಿದ್ದೀನಿ. ಸುಮ್ಮನಿರು, ನಮ್ಮ ಅಜ್ಜಿನ ಯಾಕೆ ಕೇಳ್ಕೊಂತೆ ಸುಮ್ಮನೆ? ನಮ್ಮ ಅಜ್ಜಿ ಸತ್ತು ಎಷ್ಟು ದಿವಸ ಆಗೈತೆ ಅಲ್ಲ, ನೋಡಿ ಇವಾಗ ಹೆಂಗೆ ಹೇಳ್ತಾ ಇದ್ದಾನೆ. ದೆವ್ವಾಗಿ ಕಾಡ್ತಾ ಐತಂತೆ. ಸುಮ್ಮನೆ ಏನು ನಾಟಕ ಮಾಡ್ತೀಯ? ಸುಮ್ಮನೆ ಸತ್ತು ಸ್ವರ್ಗದಾಗಿರೋರ ಹೆಸ್ರು ಯಾಕೆ ಎತ್ತಿ ಅವ್ರ ಹೆಸ್ರು ಯಾಕೆ ಕಾಳು ಮಾಡ್ತೀಯ? ಸುಮ್ಮನಿರು, ಅವ್ರು ಹೆಂಗನೋ ಅಪ್ಪ ಅಡಿಗವರು ಅಲ್ಲೇ ಇದ್ದಾರೆ. ಸುಮ್ಮನೆ ಇದ್ದುಬಿಟ್ರೆ ಚೆನ್ನಾಗಿ. ನಮ್ಮ ಅಜ್ಜಿ ಹೆಸ್ರೆಲ್ಲ ಹೇಳ್ಬೇಡ ನೀನು. ಅಲ್ಲ ಮಾಡಕ್ಕೆ ಬದುಕಿಲ್ದಾನು ಇನ್ನು ನಮ್ಮ ಅಜ್ಜಿ ಹೆಸ್ರು ಹೇಳ್ತಾನಲ್ಲ, ತಿಮ್ಮ ಅಜ್ಜಿ ಹೆಸ್ರು ನೋಡೇ ಭಾಗ್ಯಮ್ಮ ಹೆಂಗಿದ್ದಾನು.
ಆ ಅಜ್ಜಿ ಇವನ್ನ ದೆವ್ವಾಗಿ ಬಂದು ಕಾಡುತ್ತಂತೆ ನೋಡಿ ಹೆಂಗೆ ಹೇಳ್ತಾರೆ. ಅಯ್ಯೋ ಯಾರು ನಂಬ್ತಾ ಇಲ್ಲ. ನನಗೆ ರಾತ್ರಿ ಎಲ್ಲ ಮಲ್ಕೊಳಕ್ಕೆ ಬಿಡ್ತಾ ಇಲ್ಲ, ಎಲ್ಲಿಗೆ ಹೋದ್ರು ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ, ಹೋಗಿ ಒಂದಿಷ್ಟು ಎಣ್ಣೆ ಕುಡಿಯೋಣ ಅಂದ್ರೆ ಎಣ್ಣೆ ಕುಡಿಯೋಕ್ಕೆ ಬಿಡ್ತಾ ಇಲ್ಲ, ಎಲ್ಲಿ ಹೋದ್ರು ನಾನು ಬಿಡ್ತಾ ಇಲ್ಲ ದೆವ್ವ ನನಗೆ. ಸುಮ್ಮನೆ ಇಲ್ಲಿಂದ ಹೊರಟೋಗು ಚಿರು, ಸರಿನಾ? ನನಗೆ ನಿನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀವಲ್ಲ, ಡೈವರ್ಸ್ ಕೊಟ್ಬಿಡು ಅಷ್ಟೇ. ನಾಡಿದ್ದು ಕೋರ್ಟ್ ಐತೆ, ನಾಡಿದ್ದು ಬಂದುಬಿಟ್ಟು ಸುಮ್ಮನೆ ನೀನು ಡೈವರ್ಸ್ ಕೊಟ್ಬಿಡು. ಸುಮ್ಮನೆ ಇಲ್ಲಿಂದ ಹೊರಟೋಗು, ಬಲವಂತ ಮಾಡಬೇಡ ನಮ್ಮನ್ನು. ಹೇಳ್ತಾ ಇದ್ದಾಳೆ ಹುಡುಗಿ, ಬಲವಂತ ಮಾಡ್ತೀಯ? ಬೇಡ ಅಂದರೆ ಬೇಡ, ಸುಮ್ಮನೆ ಡೈವರ್ಸ್ ಕೊಡಮ್ಮ ಅಂತ ನನ್ನ ಮಕ್ಕಳು ಯಾವಾಗಿದ್ರು ಇಷ್ಟೇ ರೀ. ಹೇಳಮ್ಮ, ಎಲ್ಲರೂ ಎಷ್ಟೊಂದು ನಂಬಿದ್ರು ಅಲ್ಲ, ಇವಾಗ ತಿರುಗಿ ಬಂದರೆ ಯಾರು ನಂಬಲ್ ಕಣಮ್ಮ. ನಂಬಿಕೆ ಕಳ್ಕೊಂಬತ್ತಕ್ಕ ಅಷ್ಟೇನಿ. ನಿನಗೆ ಒಂದು ಸತಿ ನಂಬಿಕೆ ಕಳ್ಕೊಂಬವರ್ಗು ತಿರ್ಗಾ ನಿನ್ಗೆ ಏನೇ ಮಾಡಿದ್ರು ನಂಬಿಕೆ ನಿನ್ನ ಮೇಲೆ ಬರೋದಿಲ್ಲ. ನೀನು ಏನೇ ಮಾಡು ಇನ್ಮೇಲಿಂದಾನ ನಿನ್ನ ಸಾಯ ಗಂಟ ನಿನ್ನ ಮೇಲೆ ನಂಬಿಕೆ ಬರೋಲ್ಲ ಯಾರಿಗೂ. ಇಲ್ಲಿಂದ ಹೊರಟೋಗ್ತೀಯ, ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟೋದ್ರೆ ಸರಿ ನೋಡು, ಹೇಳಿರ್ತೀನಿ. ಏನಾದರೂ ಇಲ್ಲಿ ಬಂದು ನನಗೆ ನೀನು ಹಿಂಸೆ ಕೊಡೋದಾಗಲಿ ಏನಾದರೂ ಮಾತಾಡೋದು ಮಾಡಿದ್ರೆ ನಾನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಹಿಂಗೆ ರಾತ್ರಿ ಎಲ್ಲ ಇಟ್ಕೊಂಡು ಭಾಗ್ಯ ಆಂಟಿ ಇಲ್ಲಿಂದ ಹೋದ್ಮೇಲೆ ಒಂದು ಚಿತ್ರ ಹಿಂಸೆ ಕೊಟ್ಟ ನನಗೆ. ಅಲ್ಲೆಲ್ಲ ವಿಷಯ ಗೊತ್ತಾದ ಮೇಲೆ ಇವನಿಂತಾನಂತ ಗೊತ್ತಾದ ಮೇಲೆ ನಾನು ಬಂದಿಲ್ಲೆಲ್ಲ ನಾನು ಚೆನ್ನಾಗಾಗಿ ನಮ್ಮ ಅಮ್ಮರನ್ನೆಲ್ಲ ಮಾತಾಡಿಸ್ಕೊಂಡು ಹೋದ್ಮೇಲೆ ಎಷ್ಟು ಹಿಂಸೆ ಕೊಟ್ಟ ಗೊತ್ತಾ ಇವನು. ಯಪ್ಪ ರಾತ್ರಿ ಎಲ್ಲ ಒಡಿಸ್ಕೊಂಡಿದ್ದೀನಿ ದೊಡ್ಡಮ್ಮ ಇವನ ಹತ್ರ. ಅಯ್ಯೋ ಆ ಚಿತ್ರ ಹಿಂಸೆ ಯಾರಿಗೆ ಬೇಕಪ್ಪ. ಬೆಲ್ಟೇ ತಗೊಂಡು ಹೊಡಿಯೋನು. ಕುಡ್ದಿರೋ ಬಾಟ್ಲಿ ತೊಗೊಂಡೆಲ್ಲನ ಹೊಡಿಯೋನು. ಕೈಗೆ ಹೊಡೋಕೋನು. ಅಷ್ಟು ಚಿತ್ರ ಹಿಂಸೆ ಕೊಟ್ಟವನು ಇವನು. ರಾಕ್ಷಸ ಇವನು. ಮನುಷ್ಯ ಅಲ್ಲ ಇವನು, ಮನುಷ್ಯ ಅಲ್ಲ ದೊಡ್ಡಮ್ಮ, ಇವನು ರಾಕ್ಷಸನೇ ಮತ್ತೆ ಇವನು. ರಾಕ್ಷಸ ಇದ್ದಂಗೆ ಇದನ್ನು ನೋಡಕ್ಕೆ ಮಾತ್ರ ಅಂದ ಸೆಂದ ಎಲ್ಲ ಸೆನಕೈತಿ, ಮನ್ಸು ಮಾತ್ರ ರಾಕ್ಷಸನ ಬುದ್ಧಿನೇ ಅಂತಾಗಿರೋದು. ಬಿಡಕತ್ತ ಹೋಗ್ಲಿ. ಸುಮ್ಮನೆ ಹೋಗಪ್ಪ ರಪ್ಪ ಅಮ್ಮಯ್ಯ, ಇಲ್ವಂತ ಎಲ್ಗೆ ಹೋಗ್ಯವ್ರಂತ ಅವ್ರು ಬಂದಮೇಲೆ ಬಾ. ನೀನು ಸುಮ್ಮನೆ ಬಂದು ಆ ಹುಡುಗಿಗೆ ಯಾಕೆ ಹಿಂಸೆ ಕೊಡ್ತೀಯಾ? ಹೋಗು ಸುಮ್ಮನೆ ಹೋಗಿ ನೀನು ಅವ್ರಪ್ಪ ಅಮ್ಮ ಬಂದಮೇಲೆ ಬಾ. ಯಾರು ಇಲ್ಲದ ಮನೆಗೆ ಬಂದು ಆ ಹುಡುಗಿನ ಮಾತಾಡಿಸ್ಬೇಡ ಹಂಗೆ. ಅವಳು ಬೇರೆ ಯಾರು ಅಲ್ವಲ್ಲ, ನನ್ನ ಹೆಂಡತಿ ಅಲ್ಲ, ಅದಕ್ಕೆ ಮಾತಾಡಿಸ್ತಾ ಇದ್ದೀನಿ. ಹೆಂಡ್ತಿ ಅಂತ ಹೆಂಡ್ತಿ ಹೆಂಡ್ತಿ ಎಂಬುದು ಮನಸ್ಸಲ್ಲಿ ಇದ್ದಿದ್ರೆ ನೀನು ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ ಕಣು. ಹೆಂಡ್ತಿ ಎಂಬುದು ನಿನಗೆಲ್ಲ ಐತೆ ಮನಸ್ಸಿನಾಗೆ. ಹೆಂಡ್ತಿ ಎಂಬುದು ಇದ್ದಿದ್ರೆ ಹಂಗೆ ರಾತ್ರಿ ಎಲ್ಲ ಇಟ್ಕೊಂಡು ಒದಿತಿರ್ಲಿಲ್ಲ ಹುಡುಗಿನ. ಎಷ್ಟು ಕಷ್ಟಪಟ್ಟಿರಬೇಕು, ಎಷ್ಟು ಹುಡುಗಿ ಪಜಿತ್ ಬಿದ್ದಿರಬೇಕು. ಅಲ್ಲಿ ಯಾರು ಇಲ್ಲೂ ದೂರಾಗಿ ಅಲ್ಲೇನೇ ಭಾಗ್ಯಮ್ಮ. ಇಲ್ಲ ಅಕ್ಕಪಕ್ಕದಾದ್ರೆ ಇನ್ನು ಬಿಡಪ್ಪ, ನಮ್ಮರು ತಮ್ಮರು ಒಂಬರು ಇದ್ದಾರೆ ಅನ್ಬೋದಾಗಿತ್ತು. ಯಾರು ಇಲ್ಲ ತಗ ಹುಡುಗಿ ಎಷ್ಟು ಕಷ್ಟ ಬಿದ್ದಿರಾನ. ಅಷ್ಟು ಹೊಡೆದಿದೆಯಲ್ಲ, ಸುಮ್ಮನೆ ಹೋಗೋ ಮುಚ್ಕೊಂಡು ಹೋಗೋ ಇಲ್ಲಿಂದಾನ. ನಡಿಯ ಶಿಕಿ, ನಡಿಯ ಬಿಡಿ ದೊಡಮ್ಮ, ದಬ್ಬೇಡಿ ಹೋಗ್ತಾನವನ್ನೆಲ್ಲ. ಸುಮ್ಮನೆ ಹೋಗೋ. ಏನನಿಲ್ಲ ಕಾಲಿಕ್ಕೆ ನೋಡು ನಮ್ಮ ಮನೆ ಬಾಕ್ಲುಗಳಕ್ಕೆ ನೀನು ಇಂಥರ್ನೆಲ್ಲ ನಮ್ಮ ಮನೆ ಬಾಕ್ಲುಗಳಕ್ಕೆ ಕಾಲಿಕ್ಸ್ಕೇಬಾರ್ದು. ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಅಲ್ಲ ನಾವೇನೋ ಒಳ್ಳೆ ಹುಡುಗ ಅಂತ ನಾವು ಅಂದ್ಕೊಂಡಿದ್ವಿ ಕಣಕ. ಅಯ್ಯೋ ಇಂಥ ನಮ್ಮ ಅಂದ್ಕೊಂಡಿರ್ಲಿಲ್ಲ ರಾಮ ದೇವ್ರಿ. ಆ ಹುಡುಗಂತ ಏನಂತ ಬುದ್ಧಿ ಐತೆ ನೋಡೋಕೆ ಮಾತ್ರ ಹಂಗೆ ರಾಜ್ಕಳೆ. ನೋಡೋಕೆ ಮಾತ್ರ ರಾಜ್ಕಳೆ, ಬುದ್ಧಿ ನೋಡಿದ್ರೆ ಬುಲ್ಲಂ ಬುದ್ಧಿ. ಅದೇನ ನಿಜ ಕಂಡೋಡಮ್ಮ, ಇಂಥ ಒಳ್ಳೆ ಬುದ್ಧಿ ಇಲ್ಲ. ನೋಡೋಕೆ ಮಾತ್ರ ಚೆನ್ನಾಗಿದ್ದಾನೆ, ನೋಡಿದರೆ ಅಯ್ಯೋ ಒಳ್ಳೆ ಹುಡುಗ ಅಪ್ಪ ಅಂತ ಅನ್ನಿಸ್ಕೋಬೇಕು. ಅಯ್ಯೋ ಇವನೆಷ್ಟು ಕೆಟ್ಟಿದ್ದಾನೆ ಅಂದ್ರೆ ನಿಜವಾಗ್ಲೂ ನನ್ನ ಬಾಯಲ್ಲಿ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ನನಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಕಂಡೋಡಮ್ಮ. ನನಗೆ ಹೇಳೋಕ್ಕೂ ಆಗ್ತಾಯಿಲ್ಲ ಇವನು ಎಂತನೋ ಅಂತ ಹೇಳಿ, ಅಷ್ಟು ನಾಚಿಕೆ ಆಗ್ತೈತಿ. ನೀನು ಹೇಳಿದ್ದ ಅವತ್ತು ಒಂದು ಮಾತು ಕೇಳಿದ್ರೆ ಇವತ್ತು ನನ್ನ ಜೀವನ ಚೆನ್ನಾಗಿರ್ತಿತ್ತಪ್ಪ ಅನಿಸುತ್ತೆ. ಯಾವುದೇ ಆಗಲಿ ಯಾರದೇ ಒಂದು ಮಾತು ಈ ದೇವರೇ ಬಾಯೆಲ್ಲ ಆಡ್ಸಿರ್ತಾನೋ ಏನೋ ಒಂದು ಮಾತು ಹಾಕಿ ಕೇಳಬೇಕು. ನಾನು ಅವತ್ತು ಕೇಳ್ದಿಲ್ಲದಕ್ಕೆ ಇವತ್ತು ನನ್ನ ಜೀವನ ಹಾಳು ಮಾಡ್ಕೊಂಡೆ ಅನ್ನಂಗೆ ಆಗುತ್ತೆ. ಬಿಡಮ್ಮ, ಇವಾಗ ಆಗೋಗೈತೆ, ಏನು ಮಾಡೋಕ್ಕಾಗಲ್ಲ. ನೀನು ಇನ್ಮೇಲಿಂದಾನ ಅವ್ನು ನೀನೇ ಅಂದ್ರೂ ನಂಬೇಡ. ಅವ್ನು ಏನೇನೇ ಬಂದು ಸೆನಕ್ಕೆ ಮಾತಾಡಿಸ್ ನೀ ಸೆನಕ್ಕೆ ಇರ್ತೀನಿ ಅಂದ್ರೂ ನಂಬೇಡ. ಸುಮ್ಮನೆ ಸೆನಕ್ಕೆ ಇರೋದು ಕಲಿ. ನಿಮ್ಮಪ್ಪ ನಿಮ್ಮಮ್ಮ ಇನ್ನೆಲ್ಲ ನೋಡ್ಕೊಂಡು ಇಲ್ಲೇ ಇರೋದು ಕಲಿ ಅಷ್ಟೇನಿ. ಹೋಗಕ್ಕೆ ಹೋಗ್ಬೇಡ ನೀನು. ಅವ್ನು ಇಲ್ಲಿ ಬಂದ್ರೂ ಬಿಡ್ಕೋಬೇಡ, ಸಾಕು. ಇವಾಗ ಸುಮ್ಮನೆ ಈಗ ಈ ಮಕ್ಕಳು ಮರಿ ಅದು ಇದು ಅಂತ ಓಟ್ ಪಜಿತ್ ಬಿಡತ್ಕಿನಾರ ಸುಮ್ಮನತ್ತ ನೀನೇ ಹೆಂಗ ನಿಮ್ಮ ಅಕ್ಕರಿಗೆ ಯಾರಿಗಾನ ಒಂದು ಆಗಿರೋದ್ರಾಗ ನೀನೇ ಒಂದು ಸಾಕ್ಯಮಂತಿ. ತಿರೋರ ಸಿಟ್ಟಿಗೆ ಇನ್ನೊಂದಾದ್ರೆ ನೀನೇ ಸಾಕ್ಯಮಂತ ಹುಡುಗೊಂದು ಐತಿ ಅಷ್ಟೇ. ನೀನು ಸುಮ್ಮನತ್ತ ಸೇನಕ್ಕಿರತ್ತು ಕಲಿ. ತಲೆ ಕೆಡಿಸ್ಯಮಕ್ಕೆ ಹೋಗ್ಬೇಡ. ಇನ್ನು ನಿಮ್ಮಪ್ಪ ನಿಮ್ಮಮ್ಮ ಬರತ್ತಕ್ಕೆ ಯಾತ ಮಾತಾಡಬೇಡ. ಸರಿ ಕಂಡೋಡಮ್ಮ, ನಾನು ಅದಕ್ಕೆ ಏನೂ ಮಾತಾಡಲಿಲ್ಲ. ಅವನೇ ಬಂದು ಮಾತಾಡು ಅಂತ ಹಿಂಸೆ ಮಾಡ್ತಿದ್ದ. ನಾನು ಯಾಕೆ ಹೊರಗೆ ಬಂದೆ, ಇವನು ಯಾಕೆ ಹಿಂಗೆ ಬಂದಿದ್ದಾನೆ? ಆ ಹುಡುಗಿ ಮಾತಾಡಲಿಲ್ಲ ಅಂದ್ರೂ ಏನು ಹಂಗೆ ಕೈ ಇಟ್ಕೊಂಡು ಹಿಂಗೆ ಅಂಬ್ತಾ ಇದ್ದಾನೆ. ಯಾಕಪ್ಪ ಮಂಗತ್ ನಾನು ಅದಕ್ಕೆ ಬಂದೆ ಕಣ್ ಬಗ್ಗೆಮ್ಮ. ಬಂದಿದ್ದು ಕತೆ ಓದ ನೋಡಿಲ್ಲ ಅಂದ್ರೆ ಇನ್ನು ಇವಳನ್ನ ಬಲವಂತ ಮಾಡೋಣ ಮಾತಾಡು ಅಂತ ಹೇಳಿ.